ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಸಂಪೂರ್ಣವಾಗಿ ಬಂದಾಗುತ್ತೆ. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಲಾರಿ ಮುಷ್ಕರ ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲವೂ ಬಂದ್ ಆಗುತ್ತೆ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಏಪ್ರಿಲ್ 15ನೇ ತಾರೀಕು ಲಾರಿಗಳು ಯಾವೂ ಕೂಡ ರಸ್ತೆಗಿಳಿಯೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಬಂದಾಗುತ್ತೆ, ಜಲ್ಲಿಕಲ್ಲು ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳು ಬಂದಾಗುತ್ತೆ, 6 ಲಕ್ಷ ಲಾರಿ ಬಂದಾಗುತ್ತೆ. ಅಕ್ಕಿ ಲೋಡು ಇಲ್ಲ, ಗೂಡ್ಸೂ ಇಲ್ಲ, ಪೆಟ್ರೋಲ್ ಡೀಸೆಲ್ಲೂ ಕೂಡ ಇಲ್ಲ. ಚಾಲಕರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ವಾಹನ ಬರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಮುಷ್ಕರ. ಯಾವ ಒಂದು ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಪೆಟ್ರೋಲ್ ಸಾಗಿಸೋದಕ್ಕೆ ಟ್ಯಾಂಕರೂ ಕೂಡ ರಸ್ತೆಗಿಳಿಯೋದಿಲ್ಲ. ಎಂಪಿ ಲಾರಿಯೂ ಇಲ್ಲ, ಅಕ್ಕಿ ಲಾರಿಯೂ ಇಲ್ಲ, ದಿನಸಿ ಲಾರಿಯೂ ಇಲ್ಲ, ಕಬ್ಬಿನ ಲಾರಿಯೂ ಇಲ್ಲ, ಯಾವ ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಮಾಲೀಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಲಾರಿ ಮುಷ್ಕರ ಹಿನ್ನೆಲೆಯಲ್ಲಿ. ಲಾರಿ ಮಾಲೀಕರಿಂದ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಲಾರಿ ಮಾಲೀಕರ ಬಂದ್ಗೆ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದಾಗ್ತವೆ. ಜಲ್ಲಿಕಲ್ಲು ಮರಳು ಯಾವುದೂ ಕೂಡ ಸಾಗಾಟ ಮಾಡೋದಕ್ಕೆ ವೆಹಿಕಲ್ಲೇ ಸಿಗೋದಿಲ್ಲ ನಿಮಗೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಸಂಪೂರ್ಣವಾಗಿ ಬಂದಾಗುತ್ತೆ. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಲಾರಿ ಮುಷ್ಕರ ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲವೂ ಬಂದಾಗುತ್ತೆ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಏಪ್ರಿಲ್ 15ನೇ ತಾರೀಕು ಲಾರಿಗಳು ಯಾವೂ ಕೂಡ ರಸ್ತೆಗಿಳಿಯೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಬಂದಾಗುತ್ತೆ, ಜಲ್ಲಿಕಲ್ಲು ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳು ಬಂದಾಗುತ್ತೆ, 6 ಲಕ್ಷ ಲಾರಿ ಬಂದಾಗುತ್ತೆ. ಅಕ್ಕಿ ಲೋಡು ಇಲ್ಲ, ಗೂಡ್ಸೂ ಇಲ್ಲ, ಪೆಟ್ರೋಲ್ ಡೀಸೆಲ್ಲೂ ಕೂಡ ಇಲ್ಲ. ಚಾಲಕರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ವಾಹನ ಬರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಮುಷ್ಕರ. ಯಾವ ಒಂದು ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಪೆಟ್ರೋಲ್ ಸಾಗಿಸೋದಕ್ಕೆ ಟ್ಯಾಂಕರೂ ಕೂಡ ರಸ್ತೆಗಿಳಿಯೋದಿಲ್ಲ. ಎಂಪಿ ಲಾರಿಯೂ ಇಲ್ಲ, ಅಕ್ಕಿ ಲಾರಿಯೂ ಇಲ್ಲ, ದಿನಸಿ ಲಾರಿಯೂ ಇಲ್ಲ, ಕಬ್ಬಿನ ಲಾರಿಯೂ ಇಲ್ಲ, ಯಾವ ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಮಾಲೀಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಲಾರಿ ಮುಷ್ಕರ ಹಿನ್ನೆಲೆಯಲ್ಲಿ. ಲಾರಿ ಮಾಲೀಕರಿಂದ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಲಾರಿ ಮಾಲೀಕರ ಬಂದ್ಗೆ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದಾಗ್ತವೆ. ಜಲ್ಲಿಕಲ್ಲು ಮರಳು ಯಾವುದೂ ಕೂಡ ಸಾಗಾಟ ಮಾಡೋದಕ್ಕೆ ವೆಹಿಕಲ್ಲೇ ಸಿಗೋದಿಲ್ಲ ನಿಮಗೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಸಂಪೂರ್ಣವಾಗಿ ಬಂದಾಗುತ್ತೆ. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಲಾರಿ ಮುಷ್ಕರ ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲವೂ ಬಂದಾಗುತ್ತೆ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಏಪ್ರಿಲ್ 15ನೇ ತಾರೀಕು ಲಾರಿಗಳು ಯಾವೂ ಕೂಡ ರಸ್ತೆಗಿಳಿಯೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಬಂದಾಗುತ್ತೆ, ಜಲ್ಲಿಕಲ್ಲು ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳು ಬಂದಾಗುತ್ತೆ, 6 ಲಕ್ಷ ಲಾರಿ ಬಂದಾಗುತ್ತೆ. ಅಕ್ಕಿ ಲೋಡು ಇಲ್ಲ, ಗೂಡ್ಸೂ ಇಲ್ಲ, ಪೆಟ್ರೋಲ್ ಡೀಸೆಲ್ಲೂ ಕೂಡ ಇಲ್ಲ. ಚಾಲಕರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ವಾಹನ ಬರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಮುಷ್ಕರ. ಯಾವ ಒಂದು ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಪೆಟ್ರೋಲ್ ಸಾಗಿಸೋದಕ್ಕೆ ಟ್ಯಾಂಕರೂ ಕೂಡ ರಸ್ತೆಗಿಳಿಯೋದಿಲ್ಲ. ಎಂಪಿ ಲಾರಿಯೂ ಇಲ್ಲ, ಅಕ್ಕಿ ಲಾರಿಯೂ ಇಲ್ಲ, ದಿನಸಿ ಲಾರಿಯೂ ಇಲ್ಲ, ಕಬ್ಬಿನ ಲಾರಿಯೂ ಇಲ್ಲ, ಯಾವ ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಮಾಲೀಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಲಾರಿ ಮುಷ್ಕರ ಹಿನ್ನೆಲೆಯಲ್ಲಿ.
ಲಾರಿ ಮಾಲೀಕರಿಂದ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಲಾರಿ ಮಾಲೀಕರ ಬಂದ್ಗೆ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದಾಗ್ತವೆ. ಜಲ್ಲಿಕಲ್ಲು, ಮರಳು ಯಾವುದೂ ಕೂಡ ಸಾಗಾಟ ಮಾಡೋದಕ್ಕೆ ವೆಹಿಕಲ್ಲೇ ಸಿಗೋದಿಲ್ಲ ನಿಮಗೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಸಂಪೂರ್ಣವಾಗಿ ಬಂದಾಗುತ್ತೆ. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಲಾರಿ ಮುಷ್ಕರ ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲವೂ ಬಂದಾಗುತ್ತೆ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಏಪ್ರಿಲ್ 15ನೇ ತಾರೀಕು ಲಾರಿಗಳು ಯಾವೂ ಕೂಡ ರಸ್ತೆಗಿಳಿಯೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಬಂದಾಗುತ್ತೆ, ಜಲ್ಲಿಕಲ್ಲು, ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳು ಬಂದಾಗುತ್ತೆ, 6 ಲಕ್ಷ ಲಾರಿ ಬಂದಾಗುತ್ತೆ. ಅಕ್ಕಿ ಲೋಡು ಇಲ್ಲ, ಗೂಡ್ಸೂ ಇಲ್ಲ, ಪೆಟ್ರೋಲ್ ಡೀಸೆಲ್ಲೂ ಕೂಡ ಇಲ್ಲ. ಚಾಲಕರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ವಾಹನ ಬರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಮುಷ್ಕರ. ಯಾವ ಒಂದು ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಪೆಟ್ರೋಲ್ ಸಾಗಿಸೋದಕ್ಕೆ ಟ್ಯಾಂಕರೂ ಕೂಡ ರಸ್ತೆಗಿಳಿಯೋದಿಲ್ಲ. ಎಂಪಿ ಲಾರಿಯೂ ಇಲ್ಲ, ಅಕ್ಕಿ ಲಾರಿಯೂ ಇಲ್ಲ, ದಿನಸಿ ಲಾರಿಯೂ ಇಲ್ಲ, ಕಬ್ಬಿನ ಲಾರಿಯೂ ಇಲ್ಲ, ಯಾವ ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಲಾರಿ ಮಾಲೀಕರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಲಾರಿ ಮುಷ್ಕರ ಹಿನ್ನೆಲೆಯಲ್ಲಿ. ಲಾರಿ ಮಾಲೀಕರಿಂದ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಚಾಲಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಲಾರಿ ಮಾಲೀಕರ ಬಂದ್ಗೆ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದಾಗ್ತವೆ. ಜಲ್ಲಿಕಲ್ಲು, ಮರಳು ಯಾವುದೂ ಕೂಡ ಸಾಗಾಟ ಮಾಡೋದಕ್ಕೆ ವೆಹಿಕಲ್ಲೇ ಸಿಗೋದಿಲ್ಲ ನಿಮಗೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಸಂಪೂರ್ಣವಾಗಿ ಬಂದಾಗುತ್ತೆ. ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಲಾರಿ ಮಾಲೀಕರು ಸಮರವನ್ನ ಸಾರಿದ್ದಾರೆ. ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಲಾರಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಲಾರಿ ಮುಷ್ಕರ ಏಪ್ರಿಲ್ 15ರ ಬೆಳಿಗ್ಗೆ 6 ಗಂಟೆಯಿಂದ ಸಂಪೂರ್ಣವಾಗಿ ಎಲ್ಲವೂ ಬಂದಾಗುತ್ತೆ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಏಪ್ರಿಲ್ 15ನೇ ತಾರೀಕು ಲಾರಿಗಳು ಯಾವೂ ಕೂಡ ರಸ್ತೆಗಿಳಿಯೋದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಬಂದಾಗುತ್ತೆ, ಜಲ್ಲಿಕಲ್ಲು, ಮರಳು ಲಾರಿ ಬಂದಾಗುತ್ತೆ, ಗೂಡ್ಸ್ ವಾಹನಗಳು ಬಂದಾಗುತ್ತೆ, 6 ಲಕ್ಷ ಲಾರಿ ಬಂದಾಗುತ್ತೆ. ಅಕ್ಕಿ ಲೋಡು ಇಲ್ಲ, ಗೂಡ್ಸೂ ಇಲ್ಲ, ಪೆಟ್ರೋಲ್ ಡೀಸೆಲ್ಲೂ ಕೂಡ ಇಲ್ಲ. ಚಾಲಕರ ಸಂಘದಿಂದ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಿಂದಲೂ ಕೂಡ ವಾಹನ ಬರೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಕರ್ನಾಟಕದಲ್ಲಿ ಲಾರಿ ಮುಷ್ಕರ. ಯಾವ ಒಂದು ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಪೆಟ್ರೋಲ್ ಸಾಗಿಸೋದಕ್ಕೆ ಟ್ಯಾಂಕರೂ ಕೂಡ ರಸ್ತೆಗಿಳಿಯೋದಿಲ್ಲ. ಎಂಪಿ ಲಾರಿಯೂ ಇಲ್ಲ, ಅಕ್ಕಿ ಲಾರಿಯೂ ಇಲ್ಲ, ದಿನಸಿ ಲಾರಿಯೂ ಇಲ್ಲ, ಕಬ್ಬಿನ ಲಾರಿಯೂ ಇಲ್ಲ, ಯಾವ ಲಾರಿಯೂ ಕೂಡ ರಸ್ತೆಗಿಳಿಯೋದಿಲ್ಲ. ಡೀಸೆಲ್ ದರವನ್ನ ಏರಿಕೆ ಮಾಡಿರೋದು